ಕುಟುಂಬದೊಳಗೆ ನಿರಂತರ ಜಗಳ, ಅಸಮಾಧಾನ, ಅಸಹನೆ ಮತ್ತು ಒಬ್ಬರೊಡನೊಬ್ಬರು ಹೊಂದಾಣಿಕೆ ಕಳೆದುಕೊಂಡಿರುವ ಸ್ಥಿತಿ ಕಂಡುಬರುತ್ತಿದ್ದರೆ, ಅಥವಾ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಸದಾ ಅಶಾಂತಿ, ಕಲಹಗಳು ನಡೆಯುತ್ತಿದ್ದರೆ, ಅದರಿಂದ ಗಂಡ ಹೆಂಡತಿಯ ನಡುವೆ ದೀರ್ಘಕಾಲದ ಅಸಮಾಧಾನ ಉಂಟಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಕೆಲವರು ತಮ್ಮ ಜೀವನವನ್ನು ನಿರಂತರ ಖಿನ್ನತೆಯಲ್ಲೇ ಕಳೆದರೂ ಆಶ್ಚರ್ಯವಿಲ್ಲ. ಕೆಲವು ವೇಳೆ ಮಹಿಳೆಯರು ಗರ್ಭಧಾರಣೆಯಾದರೂ ಅವಧಿಗೆ ಮುಂಚೆಯೇ ಮಗು ಹುಟ್ಟುವುದು, ಹುಟ್ಟಿದ ಶಿಶುವು ಬದುಕದೆ ಸಾಯುವುದು, ಅಥವಾ ಮಗು ಆಗಾಗ್ಗೆ ಅನಾರೋಗ್ಯಕ್ಕೆ ತುತ್ತಾಗುವುದು ಸಾಮಾನ್ಯವಾಗುತ್ತದೆ. ಕೆಲವರ ಮಕ್ಕಳಿಗೆ ನಿರಂತರ ಕಾಯಿಲೆಗಳು ಕಾಡುತ್ತಿರುತ್ತವೆ. ಕೆಲವೊಮ್ಮೆ ಸಂತಾನೋತ್ಪತ್ತಿಯೇ ಅಸಾಧ್ಯವಾಗುವುದು, ಹೆಂಡತಿ ಗರ್ಭಧರಿಸದಿರುವುದು, ಮಗು ಹುಟ್ಟಿದರೂ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ವಿಕಾರ ಹೊಂದಿರುವುದು ಕಂಡುಬರುತ್ತದೆ. ಇದೇ ರೀತಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿರಂತರ ಅಡೆತಡೆಗಳು ಎದುರಾಗುವುದು, ಉದ್ಯೋಗ ಅಥವಾ ವೃತ್ತಿಜೀವನದಲ್ಲಿ ತೊಂದರೆಗಳು ಎದುರಾಗುವುದು, ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ, ಸಾಲಬಾಧೆ, ಅಡೆತಡೆಗಳು ಎದುರಾಗುವುದು ಇವೆಲ್ಲವೂ ಕೆಲವೊಮ್ಮೆ ಪಿತೃದೋಷದ ಲಕ್ಷಣಗಳಾಗಿರಬಹುದು. ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಪಿತೃದೋಷವು ಅತ್ಯಂತ ಗಂಭೀರವಾದ ಒಂದು ಕಾರಣವೆಂದು ವಿವರಿಸಲಾಗಿದೆ. ಪುರುಷನಿಗೆ ಪಿತೃದೋಷವಿದ್ದರೆ ಅವನ ಹೆಂಡತಿಯು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಗಂಡನ ಜೀವನದ ಸುಖ ದುಃಖಗಳಲ್ಲಿ ಹೆಂಡತಿ ಸಹಭಾಗಿಯಾಗಿರುವಂತೆ ಪಿತೃದೋಷದ ಪರಿಣಾಮದಲ್ಲಿಯೂ ಅವಳ ಪಾಲು ಇರುತ್ತದೆ. ಒಬ್ಬ ತಂದೆ, ತಾಯಿ ಅಥವಾ ಕುಟುಂಬದ ಹಿರಿಯರು ತಮ್ಮ ಮಗ, ಮಗಳು, ಮೊಮ್ಮಕ್ಕಳ ಬಗ್ಗೆ ಅಸಮಾಧಾನದಿಂದ ತೃಪ್ತಿಯಿಲ್ಲದೆ ಈ ಲೋಕವನ್ನು ತೊರೆದು ಹೋದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಇಂತಹ ಆತ್ಮಗಳಿಂದ ಕುಟುಂಬಕ್ಕೆ ಪಿತೃದೋಷ ಸುತ್ತಿಕೊಳ್ಳುತ್ತದೆ. ಹೀಗಾಗಿ ಪಿತೃದೋಷ ಎಂದರೇನು ಎಂಬ ಪ್ರಶ್ನೆಗೆ ಉತ್ತರವೆಂದರೆ, ಪೂರ್ವಜರ ಆತ್ಮಗಳಿಗೆ ಸಮರ್ಪಕ ಶಾಂತಿ ಸಿಗದಿರುವ ಸ್ಥಿತಿಯೇ ಪಿತೃದೋಷ. ಒಬ್ಬ ವ್ಯಕ್ತಿ ಅಥವಾ ಕುಟುಂಬದವರ ಪೂರ್ವಜರು ಸಾವಿನ ನಂತರ ಪಿತೃಲೋಕದಲ್ಲಿ ನೆಮ್ಮದಿ ಪಡೆಯದಿದ್ದರೆ, ಅವರ ಅಸಮಾಧಾನ, ಅವರ ಅತೃಪ್ತಿ ವಂಶಸ್ಥರಿಗೆ ಅಡೆತಡೆಗಳ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಕೆಲವೊಮ್ಮೆ ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕಾರ್ಯಗಳು ಅಥವಾ ಈ ಜನ್ಮದಲ್ಲೇ ತಿಳಿದುಕೊಂಡು ಮಾಡಿದ ತಪ್ಪುಗಳು ಪಿತೃದೋಷವಾಗಿ ಕುಟುಂಬವನ್ನು ಕಾಡಬಹುದು. ಇದು ಒಂದು ರೀತಿಯಲ್ಲಿ ಪಿತೃಋಣ, ಅಂದರೆ ಪೂರ್ವಜರಿಗೆ ಬಾಕಿಯಾಗಿರುವ ಸಾಲದಂತೆಯೇ ಆಗಿರುತ್ತದೆ. ಸಾಲವನ್ನು ತೀರಿಸದೆ ಹೋದರೆ ಅದು ಬಡ್ಡಿಯೊಂದಿಗೆ ಹೆಚ್ಚುತ್ತಿರುವಂತೆಯೇ, ಪಿತೃಗಳನ್ನು ಸಮರ್ಪಕವಾಗಿ ತೃಪ್ತಿಪಡಿಸದಿದ್ದರೆ ಅವರ ಅಸಮಾಧಾನ ಪೀಳಿಗೆಗಿಂತ ಪೀಳಿಗೆಗೆ ಸಾಗುತ್ತಾ ತೊಂದರೆಗಳನ್ನುಂಟು ಮಾಡುತ್ತದೆ. ಇದಕ್ಕೆ ಶಾಸ್ತ್ರಗಳಲ್ಲಿ ನೀಡಿರುವ ಸ್ಪಷ್ಟ ವಿವರಣೆ ಏನೆಂದರೆ, ಜೀವಿಗಳು ತಮ್ಮ ಪಿತೃಗಳ ಅನುಗ್ರಹವಿಲ್ಲದೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ದೇವರ ಕೃಪೆಗಿಂತಲೂ ಪಿತೃಗಳ ಅನುಗ್ರಹವು ಮಾನವರಿಗೆ ಅತ್ಯಂತ ಮುಖ್ಯ. ಪಿತೃಗಳು ಸತ್ತ ನಂತರ ತಮ್ಮ ವಂಶಸ್ಥರಿಂದ ಶ್ರಾದ್ದ, ತರ್ಪಣ, ಪಿಂಡ ಪ್ರದಾನ, ದಾನಾದಿಗಳನ್ನು ನಿರೀಕ್ಷಿಸುತ್ತಾರೆ. ಅವುಗಳನ್ನು ಶ್ರದ್ಧಾ ಭಕ್ತಿಯಿಂದ ನಿಯಮಾನುಸಾರವಾಗಿ ಮಾಡಿದರೆ ಅವರು ಸಂತೋಷಪಟ್ಟು ಅನುಗ್ರಹಿಸುತ್ತಾರೆ. ಆದರೆ ಶ್ರಾದ್ದ ಕರ್ಮಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಅಥವಾ ಸಂಪೂರ್ಣವಾಗಿ ಕೈಬಿಟ್ಟರೆ ಅವರು ಕೋಪಗೊಂಡು ಶಾಪಿಸುತ್ತಾರೆ ಎಂಬುದನ್ನು ಪುರಾಣಗಳು ವಿವರಿಸುತ್ತವೆ. ಹೀಗಾಗಿ ಪಿತೃದೋಷದ ಪರಿಹಾರವೆಂದರೆ ಪಿತೃಗಳ ನೆನಪಿಗಾಗಿ ಪ್ರತಿ ವರ್ಷ ಶ್ರಾದ್ದ, ತರ್ಪಣಗಳನ್ನು ಶಾಸ್ತ್ರೋಕ್ತವಾಗಿ ಮಾಡುವುದು. ಮಹಾಲಯ ಅಮಾವಾಸ್ಯೆಯಂದು ಮಾಡುವ ಶ್ರಾದ್ದ ವಿಶೇಷ ಫಲಕಾರಿಯೆಂದು ಹೇಳಲಾಗಿದೆ. ಪಿತೃಗಳಿಗೆ ಅರ್ಪಣೆ ಮಾಡುವುದರಿಂದ ಅವರ ಅಸಮಾಧಾನವು ದೂರವಾಗಿ ಅವರು ತೃಪ್ತರಾಗಿ ಕುಟುಂಬದ ಮೇಲೆ ಕೃಪೆಯನ್ನು ವಿತರಿಸುತ್ತಾರೆ. ಈ ಮೂಲಕ ಸಂತಾನೋತ್ಪತ್ತಿ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಧನ ಸಂಪತ್ತು ಇವೆಲ್ಲವೂ ಸುಗಮವಾಗುತ್ತವೆ. ಅಂತೆಯೇ ಪಿತೃದೋಷವನ್ನು ಕೇವಲ ಒಂದು ದೋಷವೆಂದು ಭಯಪಡುವುದಕ್ಕಿಂತ ಅದನ್ನು ಪೂರ್ವಜರಿಗೆ ಸಲ್ಲಿಸಬೇಕಾದ ಗೌರವ ಮತ್ತು ಕೃತಜ್ಞತೆಯ ರೂಪವೆಂದು ತಿಳಿಯಬೇಕು. ಪಿತೃಗಳು ನಮ್ಮ ಅಸ್ತಿತ್ವಕ್ಕೆ ಕಾರಣ. ಅವರ ಆತ್ಮಗಳು ನೆಮ್ಮದಿ ಹೊಂದಬೇಕಾದರೆ
ಅವರಿಗಾಗಿ ನಾವು ಶ್ರದ್ಧಾ ಭಕ್ತಿಯಿಂದ ಕರ್ಮಗಳನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆಯಬೇಕು. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ತಮ್ಮ ಜೀವನವನ್ನು ಪೂರ್ಣಗೊಳಿಸದೆ ಯಾವುದೋ ಒಂದು ಆಸೆ, ಬಯಕೆ ಅಥವಾ ಕನಸನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಈ ಲೋಕವನ್ನು ತೊರೆದು ಹೋದರೆ ಆ ಅಪೂರ್ಣ ಬಯಕೆ ಅವರ ಆತ್ಮವನ್ನು ಬಂಧನದಲ್ಲಿ ಹಿಡಿದುಕೊಳ್ಳುತ್ತದೆ. ಜೀವಿ ತಾನು ಬಯಸಿದದ್ದನ್ನು ಸಾಧಿಸದೆ ಸಾಯುವುದರಿಂದ ಆ ಅತೃಪ್ತಿಯ ಶಕ್ತಿ ಅವರ ಆತ್ಮವನ್ನು ನೆಮ್ಮದಿಯಿಂದ ಪಿತೃಲೋಕಕ್ಕೆ ಹೋಗಲು ತಡೆಯುತ್ತದೆ. ಇಂತಹ ಅತೃಪ್ತ ಪಿತೃಗಳು ಮೋಕ್ಷವನ್ನು ಪಡೆಯದೆ ತಿರುಗಾಡುತ್ತಿರುತ್ತಾರೆ ಎಂದು ಹಿಂದೂ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಇಂತಹ ಸಂದರ್ಭಗಳಲ್ಲಿ ಅವರ ಅತೃಪ್ತಿ ವಂಶಸ್ಥರ ಜೀವನದಲ್ಲಿ ಅಡೆತಡೆಗಳಾಗಿ ಪರಿಣಮಿಸುತ್ತದೆ. ಇದನ್ನೇ ಪಿತೃದೋಷವೆಂದು ಕರೆಯಲಾಗುತ್ತದೆ. ಅದರ ಜೊತೆಗೆ ಯಾವುದೇ ಕಾರಣದಿಂದಾಗಿ ವ್ಯಕ್ತಿಯ ಮೃತದೇಹವನ್ನು ಶವಸಂಸ್ಕಾರ ಮಾಡಲು ಸಾಧ್ಯವಾಗದಿದ್ದರೆ, ಉದಾಹರಣೆಗೆ ದೂರ ದೇಶದಲ್ಲಿ ಸಾವು ಸಂಭವಿಸಿ ಅಂತಿಮ ಕ್ರಿಯೆಗಳನ್ನು ಮಾಡಲು ತೊಂದರೆ ಆಗುವುದು ಅಥವಾ ಪ್ರಕೃತಿ ವಿಕೋಪ, ಯುದ್ಧ, ಅಪಘಾತ ಮುಂತಾದ ಕಾರಣಗಳಿಂದ ಅಂತ್ಯಕ್ರಿಯೆ ನಡೆಸಲಾಗದಿದ್ದರೆ ಆ ಆತ್ಮವು ತೃಪ್ತಿಯನ್ನು ಪಡೆಯದೆ ಲೋಕದಲ್ಲಿ ತಿರುಗಾಡುತ್ತದೆ ಎನ್ನುವ ನಂಬಿಕೆಯಿದೆ. ಅಂತಹ ಆತ್ಮಗಳು ಕುಟುಂಬಕ್ಕೆ ನೆಮ್ಮದಿಯನ್ನು, ಸಮೃದ್ಧಿಯನ್ನು ನೀಡುವುದಿಲ್ಲ. ಬದಲಾಗಿ ಅತೃಪ್ತಿಯ ಪ್ರಭಾವವನ್ನು ವಂಶಸ್ಥರ ಜೀವನದಲ್ಲಿ ತೋರಿಸುತ್ತವೆ. ಪಿತೃದೋಷವು ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಇದು ಆರೋಗ್ಯ, ವಿದ್ಯಾಭ್ಯಾಸ, ಸಂತಾನೋತ್ಪತ್ತಿ, ಆರ್ಥಿಕ ಸ್ಥಿತಿ, ವೈವಾಹಿಕ ಜೀವನ, ಕುಟುಂಬದ ಒಗ್ಗಟ್ಟು ಎಲ್ಲದರ ಮೇಲೂ ತನ್ನ ಪ್ರಭಾವವನ್ನು ಬೀರುತ್ತದೆ. ಆದರೆ ಶಾಸ್ತ್ರಗಳು ಹೇಳುವಂತೆ ಪಿತೃದೋಷವು ಶಾಶ್ವತ ದೋಷವಲ್ಲ. ಇದಕ್ಕೆ ಪರಿಹಾರಗಳಿವೆ. ಮನುಷ್ಯನು ತಾನು ಅನುಭವಿಸುತ್ತಿರುವ ಸಂಕಷ್ಟಗಳ ಮೂಲವನ್ನು ತಿಳಿದುಕೊಂಡು ಜಾತಕ ಫಲವನ್ನು ಪರಿಶೀಲಿಸಿ ತಕ್ಕ ರೀತಿಯ ಶಾಂತಿ ಕರ್ಮಗಳನ್ನು ಮಾಡಿಸಿದರೆ ಪಿತೃದೋಷದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದಾಗಿದೆ. ಪಿತೃದೋಷದ ಪರಿಣಾಮದಿಂದ ಮುಕ್ತರಾಗಲು ಅತ್ಯಂತ ಮುಖ್ಯವಾದುದು ಅಗಲಿದ ಪೂರ್ವಜರ ಆತ್ಮವನ್ನು ಸಮಾಧಾನಪಡಿಸುವುದು. ಇದಕ್ಕಾಗಿ ಶ್ರಾದ್ದ, ತರ್ಪಣ, ಪಿಂಡದಾನ ಮುಂತಾದ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಬೇಕು. ವಿಶೇಷವಾಗಿ ಪಿತೃಪಕ್ಷದ ಅವಧಿಯಲ್ಲಿ, ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಿಂದ ಅಮಾವಾಸ್ಯೆಯವರೆಗಿನ ದಿನಗಳಲ್ಲಿ ಶ್ರಾದ್ದವನ್ನು ಮಾಡುವುದು ಅತ್ಯಂತ ಫಲಕಾರಿ ಎಂದು ಧರ್ಮಗ್ರಂಥಗಳು ಹೇಳುತ್ತವೆ. ಈ ಅವಧಿಯಲ್ಲಿ ಮಾಡಿದ ಶ್ರಾದ್ದ ಪೂಜೆಯಿಂದ ಪಿತೃಗಳು ತೃಪ್ತರಾಗಿ ತಮ್ಮ ವಂಶಸ್ಥರಿಗೆ ಆಶೀರ್ವಾದಗಳನ್ನು ನೀಡುತ್ತಾರೆ. ಅದರೊಂದಿಗೆ ಬದುಕಿರುವ ಹಿರಿಯರಿಗೆ ಗೌರವ ನೀಡುವುದು, ಅವರ ಮಾತುಗಳನ್ನು ಪಾಲಿಸುವುದು, ಅವರಿಗೆ ಸಂತೋಷ ನೀಡುವುದು ಸಹ ಪಿತೃದೋಷ ನಿವಾರಣೆಯ ಒಂದು ಸುಲಭ ಮಾರ್ಗವಾಗಿದೆ. ಏಕೆಂದರೆ ಪಿತೃಗಳಿಗೆ ಗೌರವ ನೀಡುವುದೆಂದರೆ ಕೇವಲ ಮೃತರಾದವರನ್ನು ಮಾತ್ರ ನೆನಪಿಸುವುದಲ್ಲ, ಬದುಕಿರುವ ಪೋಷಕರಿಗೂ ಗೌರವ ನೀಡಿ ಸೇವೆ ಮಾಡುವುದು ಕೂಡ ಸಮಾನ ಮಹತ್ವದ್ದಾಗಿದೆ. ಹಿರಿಯರ ಸಂತೋಷವು ಪಿತೃಗಳ ಆಶೀರ್ವಾದವನ್ನು ಪಡೆಯುವ ದಾರಿಯಾಗಿದೆ. ಹೀಗಾಗಿ ಪಿತೃದೋಷವು ಕೇವಲ ಒಂದು ಶಾಪವಲ್ಲ, ಅದು ಪೂರ್ವಜರ ಅತೃಪ್ತಿ ಮತ್ತು ಅವರ ನೆನಪು. ಆ ನೆನಪನ್ನು ಶ್ರದ್ಧೆಯಿಂದ ಗೌರವಿಸುವ ಮೂಲಕ, ಶ್ರಾದ್ದ ತರ್ಪಣಗಳಿಂದ ಅವರ ಆತ್ಮಗಳಿಗೆ ಶಾಂತಿ ನೀಡುವ ಮೂಲಕ, ಬದುಕಿರುವ ಹಿರಿಯರಿಗೆ ಕೃತಜ್ಞತೆಯೊಂದಿಗೆ ಸೇವೆ ಸಲ್ಲಿಸುವ ಮೂಲಕ ಪಿತೃದೋಷವನ್ನು ನಿವಾರಿಸಬಹುದಾಗಿದೆ. ಪಿತೃಗಳು ತೃಪ್ತರಾದಾಗ ಅವರು ವಂಶಸ್ಥರಿಗೆ ದೀರ್ಘಾಯುಷ್ಯ, ಸಂತಾನ, ಐಶ್ವರ್ಯ, ಆರೋಗ್ಯ ಮತ್ತು ಶಾಂತಿಯನ್ನು ಅನುಗ್ರಹಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.